ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು KCT ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಸೊ ನಾನು ಕೂಡ ಬೆಳಗಿಂದ ಟ್ರೈ ಮಾಡಿದೆ, ಬಟ್ ಬಿಸಿ ಇದೆ, ಅದಕ್ಕೋಸ್ಕರನೇ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ KCT ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ದಿವಸನೂ ಕೂಡ KCT ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದೇ ಚಾನಲಲ್ಲಿ ಸಿಗುತ್ತೆ. ಸೊ ಮೊದಲನೇದಾಗಿ, ಒಂದು ವೇಳೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತಿನ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಬೆಳಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ ನಾನು ನಿಮಗೆ. ಸೊ ತುಂಬ ಜನಕ್ಕೆ ಏನಾಗ್ತಿದೆ ಅಂದರೆ ಸರ್ವರ್ ಎರರ್ ಬರ್ತಿದೆ, 404 ಎರರ್ ಅಂತ ಬರ್ತಿದೆ. ನಾನು ಹೇಳಿದ್ದೆ ನಿಮಗೆ ಒಂದು ಸ್ವಲ್ಪ ವೇಟ್ ಮಾಡಿ, ಅರ್ಜೆಂಟಾಗಿ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ KAN ಅವರು. ಆ ಒಂದು ನೋಟಿಫಿಕೇಶನ್ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಇದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಫೈನಲ್ ಆಗಿರಲ್ಲ. ಸೊ ಹಾಗಾಗಿ ನೀವು ನಾನು ಪ್ರತಿ ಸತಿನೂ ಕೂಡ ಹೇಳ್ತಿದ್ದೀನಿ, 25ನೇ ತಾರೀಕು ತನಕ ಕೂಡ ಟೈಮ್ ಇದೆ. ನಾಳೆ ಮಾಡಿ ನೀವು ಇಲ್ಲಿ, ಯಾಕಪ್ಪ ಅಂದರೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡಬಹುದು. ಬಿಟ್ಟಿಲ್ಲ ಅಂತ ಹೇಳೋದಾದರೆ ಇದೇ ಫೈನಲ್ ಅಂತ ಹೇಳಿ ಅರ್ಥ. ಓಕೆನಾ? ಸೊ ಎರಡನೇದಾಗಿ, ಒಂದು ವೇಳೆ ನೀವು ವೈದ್ಯಕೀಯ ಕೋರ್ಸ್ಗಳಿಗೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡ್ತೀರಾ ಅಂತ ಹೇಳೋದಾದರೆ 21ನೇ ತಾರೀಕಿಂದ ಹಿಡಿದು 25ನೇ ತಾರೀಕು ತನಕ ಕೂಡ ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು 21ನೇ ತಾರೀಕಿಂದ 25ನೇ ತಾರೀಕು ತನಕ ಕೂಡ ಟೈಮ್ ಇದೆ. 1 ಲಕ್ಷ ರೂಪಾಯಿ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಒಂದು ವೇಳೆ ನೀವು ಆಪ್ಷನ್ ಎಂಟನ್ನು ಎಡಿಟ್ ಮಾಡ್ತೀರಾ ಅಂದರೆ 21ನೇ ತಾರೀಕು, ಇವತ್ತರಿಂದ 1 ಗಂಟೆಗೆ ನಿಮ್ಗೆ ಇಲ್ಲಿ ಲಿಂಕ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. 25ನೇ ತಾರೀಕು 1 ಗಂಟೆಗೆ ಲಾಸ್ಟ್ ಆಗುತ್ತೆ, ಮಧ್ಯಾಹ್ನ 1 ಗಂಟೆಗೆ ಲಾಸ್ಟ್ ಆಗುತ್ತೆ. ಇದ್ರ ಒಳಗಡೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲೇ ಸುತ್ತಿನಲ್ಲಿ ಸೀಟ್ ಹಂಚಿಕೆ ಆಗಿರುತ್ತೆ ನೋಡಿ, ಅಂದ್ರೆ ನಿಮಗೆ ಸೀಟ್ ಸಿಕ್ಕಿರುತ್ತೆ ನೋಡಿ. ಆ ಒಂದು ಸೀಟನ್ನು ರದ್ದು ಮಾಡಬೇಕು ಅಂತ ಹೇಳೋದಾದ್ರೆ 23ನೇ ತಾರೀಕು 4 ಗಂಟೆ ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದ್ರ ಒಳಗಡೆ ನೀವು ಇಲ್ಲಿ ರದ್ದು ಮಾಡಬಹುದು. ಸೊ ತುಂಬ ಜನ ಬಂದ್ಬಿಟ್ಟು ಇವಾಗ ಸೊ ಇದರ ನಂತರ ಏನು ಮಾಡಬೇಕು ಬ್ರೋ, ಇವಾಗ ಚಾಯ್ಸ್ 4 ಕೊಟ್ಬಿಟ್ರೆ ಇವಾಗ ಕಂಪ್ಲೀಟ್ ಆಗಿ ಸೀಟ್ ರದ್ದಾಗ್ಬಿಡುತ್ತಾ, ಮತ್ತೆ ಎಕ್ಸಿಟ್ ಆಗ್ತೀವಾ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರೆ. ಹೌದು, ನೀವು ಒಂದು ವೇಳೆ ಇವಾಗ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಇವಾಗ ಎಡಿಟ್ ಮಾಡೋಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ರು ನಿಮಗೆ, ಮತ್ತೆ ನೀವು ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಸೊ ಒಂದು ವೇಳೆ ಇವಾಗ ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂತ ಹೇಳೋದಾದ್ರೆ ನಿಮಗೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು, ಅಂದರೆ ಮಾರ್ಕ್ ಅಥವಾ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ 29ನೇ ತಾರೀಕು ತನಕ ಕೂಡ ಟೈಮ್ ಇದೆ ಅಂತಲೇ ಹೇಳ್ಬೋದು. ಮಾರ್ಕ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಇದು 29th ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇನ್ನೇನು ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಕ್ಲೀನಾಗಿ ಅಪ್ಡೇಟ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.